ಇವತ್ತಿಗೆ ನಮ್ಮ ಬೇಬಿ ಹುಟ್ಟಿ 8 ದಿನ ಆಯ್ತು ನೋಡ್ರಿ. ವ್ಲಾಗ್ ಮಾಡೋಕ್ಕಾಗ್ವತ್ತು ನನಗೆ, ಯಾಕಂದ್ರೆ ಗೊತ್ತಿರ್ತದೆ ನಿಮ್ಗೆ ಡೆಲಿವರಿ ಆದ್ರೆ ಹೆಂಗಿರ್ತದೆ ಅಂಥೇಳಿ. ಸೊ ಕಂಫರ್ಟೂ ಇಲ್ಲ ಮತ್ತು ರೆಸ್ಟೂ ಬೇಕಾಗ್ತೈತಿ. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗ್ವತ್ತು. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಹಣೆಗದು ಏನೂ ಹಚ್ಕೊಳ್ಳೋಂಗಿಲ್ಲ ಡೆಲಿವರಿ ಆದಾಗ. ಸೊ ತಲೆ ಅದು ಬಾಚ್ಕೋಬೇಡ ಅನ್ನತ್ತಿದ್ರೆ ನಮ್ಮ ಮಮ್ಮಿ ಬೈಯಾತಾರೆ. ಬಟ್ ನನಗೆ ಒಂಥರ ಅನ್ಸತೈತಿ. ಸ್ವಲ್ಪ ಹಂಗೆ ಇದು ಮಾಡಿಕೊಂಡು ತಲೆ ಕಟ್ಕೊಂಡೇನಷ್ಟೆ. ತಲೆಗೆ ಸ್ಕಾರ್ಪ್ ಕಟ್ಕೋ ಅಂತ ಬೈಯಾತಾರು. ಬಟ್ ಶೆಕೆ ಐತೆ ನೋಡ್ರಿ. ಶೆಕೆ ಒಳಗೆ ಕಟ್ಕೊಂಡು ಕೂಡಲೇ ಫುಲ್ ಬೆವರು ಬರತೈತಿ. ಅದಕ್ಕೆ ಕಟ್ಕೊಳ್ಳೋಕತ್ತಿಲ್ಲ. ಆಮೇಲೆ ಇದು ಕೊಳ್ಳಾಗಿಂದ ಏನಂತ ಅಂದ್ಕೊಳ್ಬೋದು ನೀವು. ಇದು ಹಡ್ದಾಗದು ಈ ಥರ ಕಟ್ತಾರೆ ನೋಡ್ರಿ. ಬಜ್ಜಿ ಬೇರ್ ಅಂತಾರೆ ಇದಕ್ಕೆ. ಸೊ ಇದು ಆಮೇಲೆ ಕೈಗನ್ನು ಕಟ್ಟಿರ್ತಾರೆ. ಇಲ್ಲಿ ಐತೆ ನೋಡ್ಬೋದು. ಆಮೇಲೆ ಪಾಪುಗನ್ನು ಕಟ್ಟಿದ್ದಾರೆ ಕೊಳ್ಳಾಗ ಮತ್ತು ಕೈಯಾಗ. ಮಲ್ಕೊಂಡೈತಿ ಈಗ ಅದು ನೋಡ್ಬೋದು. ಪಾಪು ಮಲ್ಕೊಂಡೈತಿ. ಸೊ ಫ್ರೆಶ್ ಆದ ಕೂಡಲೇ ಒಂಥರ ಚಲೋ ಫೀಲ್ ಬರ್ತದೆ. ಮತ್ತು ಮೈಗದು ಎಲ್ಲ ಮಮ್ಮಿ ಇದನ್ನು ಇದು ಅರಿಶಿನ ಮತ್ತು ಬೇವಿನ ತಪ್ಪಲ ನೆನೆ ಇಟ್ಟು ಅದನ್ನ ಮಿಕ್ಸರ್ ಮಾಡಿದ್ರು. ಸೊ ಅದನ್ನೆಲ್ಲ ಹಚ್ಕೊಂಡು ಸ್ನಾನ ಮಾಡಿದ್ದೇನೆ. ತೋರಿಸ್ತೀನಿ ಯಾವ ಥರ ಇರ್ತದೆ ಅಂಥೇಳಿ. ಇದು ನೋಡ್ರಿ, ಒಂದು ಬೌಲ್ ತುಂಬ ಎಲ್ಲ ಹಾಕಿಟ್ಟಿದ್ದಾರೆ. ಮೇಲಿನ ಸ್ವಲ್ಪ ಹಚ್ಕೊಂಡೇನ, ಅದಕ್ಕೆ ಸ್ವಲ್ಪ ಖಾಲಿ ಆಯಿತು. ಅರಿಶಿನ ನೆನಿಟ್ಟಿರ್ತಾರೆ ಮತ್ತು ಬೇವಿನ ತಪ್ಪಲ ಹಾಕಿ ಮಿಕ್ಸರ್ ಮಾಡಿರ್ತಾರೆ. ಹಸಿ ಮೈಯ ನೋವು ಇದ್ರೆ ಕಡಿಮೆ ಆಗಲಿ ಅಂಥೇಳಿ ಮಾಡ್ತಾರೆ ಇದನ್ನ. ಮತ್ತು ಇದು ನೋಡ್ರಿ, ಸಾಂಬ್ರಾಣಿ ಅಂಥೇಳಿ ಸಿಗ್ತೈತಿ. 2 ಪ್ಯಾಕೆಟ್ ತೊಗೊಂಡು ಬಂದಿದ್ದೀವಿ. ಸೊ ಇದನ್ನು ನೀರು ಹಣ್ಸಿದ್ಮ್ಯಾಗ ಪಾಪುಗೆ ಹಿಡಿಬೇಕಂಥೇಳಿ. ಮತ್ತು ಊದನು ತಂದೈತಿ. ಊದನು ಹಾಕ್ಬೋದು, ಬೇಕಾದರೆ ಇದನ್ನು ಸಾಂಬ್ರಾಣಿ ಇದನ್ನು ಹಾಕ್ಬೋದು. ಇದ್ರೊಳಗೆ ಊದು ಹಾಕಿದ್ದೈತೆ ನೋಡ್ರಿ. ಈಗ ಹಿಂಗೈತಿ. ಹೊಸದು ಕಾಟ ಇದ್ರದ್ದು ಪಟ್ಟಿ ಕಾಟ ಇರ್ತೈತೆ ನೋಡ್ರಿ ಅಂಥದ್ದು. ಯಾಕಂದ್ರೆ ಬೆಂಕಿದು ಕಾಸ್ಕೊಳಕ್ಕೆ ಬೇಕಂಥೇಳಿ ಅಂಥ ತಂದಿದ್ದೈತಿ. ಸೊ ಬೇಬಿಯಲ್ಲಿ ಮಲ್ಕೊಂಡೈತಿ. ಈಗ ಈ ಥರ ಐತಿ ಬಾಣಂತಿ ರೂಮು. ನಮ್ಮ ಹಸ್ಬೆಂಡ್ ಅವ್ರಿಗೆ ಚಿನ್ನುಗೆ ತೊಂದರೆ ಆಗ್ತೈತೆ ಅಂಥೇಳಿ ಬಾಣಂತಿ ಅನ್ನಕ್ಕೆ ಮಮ್ಮಿ ಮನೆಗೆ ಹೋಗಿಲ್ಲ ನೋಡ್ರಿ. ಮಮ್ಮಿಗೆ ಹೇಳಿದೇವಿ 1 ತಿಂಗಳು ಇಲ್ಲೇ ಇದ್ದು ಮಾಡಂಥೇಳಿ. ನೋಡ್ಬೇಕಾ ಇನ್ನೇನು ಮಾಡ್ತಾರಂತ. 5 ತಂದಿದ್ದಿಲ್ಲ, 5 ತಂದಿರಲ್ಲ. ಈ ಥರ ಹಚ್ಚಿ ಹಿಂಗೆ ಹಿಡಿಯೋದು, ತಲೆಗೆ ಹಿಡಿಯೋದು ಏನಂತಾರೆ ಅದಕ್ಕೆ? ಅದನ್ನು ಚಂದಿಗೆ ಹಾಕೋಣ. ಯಾರು ಅದು ನೀರು ಹಂಚಿದ್ಮೇಲೆ ಹಾಕ್ತಾರೋ? ನೀರು ಹಂಚಿದ್ಮೇಲೆ ಹಾಕಕ್ಕೆ ಅದನ್ನು ಹಚ್ಬೇಕಂತ ಮನಸ್ಸಾಗಿತ್ತು ನನಗೆ. ಮತ್ತೀಗ ಅದನ್ನು ಈಗ ಅಂತೇಳಿ ಬಿಟ್ನಿ. ನಂಗೆ ನೀರು ಸಂಜೆಗೆ ಹನ್ಸ್ಕೊಂಡಾಗ ಬೆಂಕಿ ತೊಗೊಂಡ್ರೆ ನಡಿತೈತಿ. ಬೆಳಿಗ್ಗೆ ಜಾಗ ಹೆಂಗೆ ತಗೋತಿ ನೀರು ಹಣ್ಣ ನೀನು ಹಂಚಿದ್ ಗೊತ್ತೈತಿ. ಅದನ್ನ ಹೇಳ್ತೀನಿ, ನೀರು ಹಣ್ಣಸ್ಕೊಂಡು ಮ್ಯಾಗ ಬೆಂಕಿ ಕಾಸ್ಕೋಬೇಕು, ಊಟ ಮಾಡಬೇಕು. ನೀವು ಉಲ್ಟಾ ಪಲ್ಟಾ ಬೆಳಿಗ್ಗೆ ನೀರು ಹಣ್ಸ್ಕೊಂತಿ, ಸಂಜೆಗೆ ವನ ಕಾಸ್ಕೊಂಡತಿ. ಮತ್ತು ಅದಕ್ಕೂ ಬೆಳಿಗ್ಗೆ ನೀರು ಹಣಿಸ್ತಿ, ಏನು ಊದು ಇಡಂಗಿಲ್ಲ, ಏನು ಇಡಂಗಿಲ್ಲ. ಸಂಜೆ ಬೆಂಕಿ ಮಾಡ್ಕೊಂಡು ಸಂಜೆ ಥರ ಆ ಥರ. ಮತ್ತು ಇದನ್ನಾರ ಹಚ್ಬೋದಲ್ಲ ರೌಂಡನ್ನು. ನೀ ಏನ್ರ ಅಂತ ನಂಗೆ ನೆನಪಿಗಿತ್ತದ ಅದನ್ನು ಹಚ್ಬೇಕಂತ ಹೇಳಿ ಕೌಡಿ ಊದು ಹಾಕ. ಅದಕ್ಕೇನಂತಾರೆ ಕೌಡಿ ಊದಲ್ಲ ಇವ, ಅದು ಇದನ್ನು ತಂದಿದ್ದಿಲ್ಲ ಕೊಡಿ. ಹಾಂ, ಈಗ ನೀರು ಹಂಚಿದ ಕೊಡೊಂದಿಟ್ಟು ಹಿಡಿದ್ರೆ ಈಗ ಖಾಲಿ ಬಿಸಿಲಾದ್ಮೇಲೆ ಸರಿ ವನ ಆದ್ಮ್ಯಾಗ ಸಂಜೆ ಕಡೆ ನೀರು ಹಂಚಂದು ಏನೂ ಇಲ್ಲ. ಅವಾಗ ಕೌಡಿ ಊದು ಹಿಡಿಯೋದು ಮಾಡ್ರಿ ಏನತ್ತ. ಸದ್ಯಕ್ಕಂತೂ ನನ್ನ ಬಾನಂತನ ಈ ಥರ ನಡೆದೈತೆ ನೋಡ್ರಿ. ಇದು ನಾನು ನೋಡೋಕೆ ನನಗೆ ಆಗ್ಬಾರ್ದು. ಯಾಕಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಬೇರೆ ಇದ್ದೆ, ಈಗ ಬೇರೆ. ಆ್ಯಕ್ಚುಲಿ ನಾನು ನೈಟಿ ಅದು ಹಾಕ್ಕೊಳ್ಳೋಂಗಿಲ್ಲ, ಬಟ್ ಈ ಟೈಮ್ದಾಗ ಹಾಕ್ಕೊಳ್ಳೋಕೆ ಬೇಕಾಗ್ತೈತಿ. ಇಲ್ಲಿ ನೋಡ್ಬೋದು, ಹೊಟ್ಟೆ ಇನ್ನೂ ಸ್ವಲ್ಪ ಐತೆ ನೋಡ್ರಿ. ಇನ್ನೂ ಇಷ್ಟೈತಿ. ಒಂದು 5 ಮಂತ್ ಗತೆ ಅನ್ನಿಸ್ತೈತಿ. ಈಗ ಒಂಥರ ಬೇರೆನೇ ಆಗಿದ್ದೇನೆ. ಆವಾಗ ನಾ ಬೇರೆ ಇದ್ನಿ. ಆ್ಯಕ್ಚುಲಿ ನನಗೆ ಆವಾಗಿಂದನೇ ಇಷ್ಟ. ಪ್ರೆಗ್ನೆಂಟ್ ಇದ್ದಾಗ ಒಂಥರ ಕ್ಯೂಟ್ ಕಾಣತಿದ್ನಿ ರೆಡಿದು ಆದರೆ. ಬಟ್ ಈಗ ನೋಡಿರಿ ನೈಟಿ ಹಾಕ್ಕೊಂಡು ಈ ಥರ ಕಾಲು ಬಾವು ಸ್ವಲ್ಪ ಕಡಿಮೆ ಆಗೈತೆ ನೋಡ್ರಿ. ಇಲ್ಲಾಂದ್ರೆ ಭಾಳ ಉಬ್ಬಿತ್ತು. ಈಗೆಲ್ಲ ಹಾಗೇನಿಲ್ಲ.
ಮೊದಲಿನ ಈಗಿನ ಡಿಫ್ರೆನ್ಸ್ ನೋಡ್ಬೋದು. ಮೊದಲು ಫುಲ್ಲು ಸ್ವೆಲ್ಲಿಂಗ್ ಇರ್ತಿದ್ವು, ಈಗ ಒಂದು ಲೆವೆಲ್ಗೆ ಓಕೆ. ಇದು ನಡು ಇವೆಲ್ಲ ಸಂದ್ರಿ ಕಾಣಿಸ್ತಿರ್ಕಿಲ್ಲ ನೋಡ್ರಿ, ಅಷ್ಟೆಲ್ಲ ಉಬ್ಬಿರ್ತಿದ್ವು. ಈಗ ನೋಡ್ಬೋದು ಗ್ಯಾಪ್ ಎಷ್ಟು. ಇದು ನೋಡ್ರಿ ಶಾವ್ಗೆ ಬಸ್ತಿದ್ದು, ಹಂಗೆ ಬಸೋದು. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಹಾಕಿ ಕೊಟ್ಟಿದ್ದ, ತಿನ್ಬೇಕಂತೇಳಿ ಕೂತೀನೀಗ. ಮಸ್ತ್ ಹತ್ತತ್ತಿದ. ಡೈರೆಕ್ಟ್ ಸಕ್ಕರೆ ಹಾಕಿ ಕುದಿಸಂಗಿಲ್ಲ, ಹಂಗೆ ಬಸದ್ಬಿಟ್ಟು ಆಮೇಲೆ ಸಕ್ಕರೆ ಹಾಕಿ ಹಾಲು ಹಾಕ್ಕೊಂಡು ತಿನ್ನಬೇಕು. ಮಸ್ತ್ ಹತ್ತೈತಿ. ಟೈಮ್ ಬಂದು ಇವಾಗ 12:30 ಆಗಿತ್ತು ನೋಡ್ರಿ. ಮಮ್ಮಿ ಶಾವ್ಗೆ ಬಸದ್ ಕೊಟ್ಟಿದ್ರಲ್ಲ, ಅದಕ್ಕೆ ತಿನ್ನಾಕ ಬಂದು ಕೂತಿದ್ದೇನ. ಮತ್ತು ಬೆಳಗ್ಗೆ 8-8:30 ಸುಮಾರಿಗೆ ಒಂದು ಹಸಿ ತತ್ತಿ ಅದ್ರ ಜೊತೆಗನ ಒಂದು ಗ್ಲಾಸ್ ಹಾಲು ಹಾಕೊಂಡು ಅಳವಿ ಕುದಿಸ್ಕೊಂಬಂದು ಕೊಟ್ಟಿರ್ತಾರೆ. ಸೊ ಹಸಿ ತತ್ತಿ ಕುಡಿದ ತಕ್ಷಣ ಅಳವಿ ಕುಡಿಯಾಕ ಹೇಳ್ತಾರೆ. ಅದಾದ್ಮೇಲೆ ಹಂಗೆ ರೂಟೀನ್ ಸ್ಟಾರ್ಟ್ ಆಗಿರ್ತೈತಿ. ಮಧ್ಯಾಹ್ನ 12:30ಗೆ ಶಾವ್ಗೆ ಬಸ್ದಿದ್ದ ತಿಂದೆ. ಅದಾದ್ಮೇಲೆ ಈಗ 2 ಗಂಟೆ ಆಗೈತಿ. ಊಟ ತೊಗೊಂಡು ಬಂದಾರ, ಊಟ ಮಾಡ್ಬೇಕಾ. ಈಗ ರಾತ್ರಿ 7:30 ಆಗಿತ್ತು ನೋಡ್ರಿ. ಮಮ್ಮಿ ಬೆಂಕಿ ಮಾಡಿ ಕೊಟ್ಟಿದ್ರ ಕಾಸ್ಕೊ ಅಂತ ಹೇಳಿ. ಕಾಟ್ ಮ್ಯಾಗ ಮಲ್ಕೊಂಡ ಬೆನ್ನದು ಎಲ್ಲ ಕಾಸ್ಕೊಂಡಿ. ಆಮೇಲೆ ಕೆಳಗೆ ಬಂದು ಸ್ವಲ್ಪ ಮುಂದೆ ತೊಗೊಂಡು ಮುಖ ಅದು ಎಲ್ಲ ಕಾಸ್ಕೊಳತ್ತಿನ. ಇದು ರಾತ್ರಿ ಊಟ ನೋಡ್ರಿ. ಅನ್ನ, ಸಪ್ಪನ ಬೇಳೆ ಸಾಂಬಾರು, ಆಮೇಲೆ ರೊಟ್ಟಿ, ಆಮ್ಲೆಟು. ಸಪ್ಪನ ಬೇಳೆ ಸಾಂಬಾರು ಯಾಕಂದ್ರೆ ಖಾರ ಆಗ್ತದೆ. ನಮ್ಮ ಪಾಪು ಪದೇ ಪದೇ ಶೀ ಮಾಡೋದೈತೆ ನೋಡ್ರಿ, ಅದಕ್ಕೆ ಸಪ್ಪನ ಬೇಳೆ ಸಾಂಬಾರು. ಮಿರರ್ ಸ್ವಲ್ಪ ಹೊಲಸಾಗಿತ್ತು ನೋಡ್ರಿ, ಬಟ್ ಅದನ್ನೇನೀಗ ಕ್ಲೀನ್ ಮಾಡೋಕ್ಕಂತೂ ನನ್ನ ಕಡೆಯಿಂದ ಆಗಂಗಿಲ್ಲ. ಡೆಲಿವರಿ ಆದಾಗಿಂದನೂ ಏನೇನು ನಡೆಯತೈತಿ, ಏನೇನು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಇದೊಂಥರ ನನಗೆ ಮೆಮೊರೇಬಲ್ ಆಗಿ ವಿಡಿಯೋ ಮುಖಾಂತರ ಇರ್ತದೆ. ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೂ ಆಗ್ತದೆ. ಡೈಲಿ ಒಂದೇ ಥರ ನಂದು ರೂಟೀನ್ ಇರಂಗಿಲ್ಲ ನೋಡ್ರಿ, ಊಟದ್ದು ಪ್ರತಿಯೊಂದನ್ನು ಕೂಡ. ಮಮ್ಮಿಗೆ ಅನುಕೂಲ ಆದಂಗೆ ರೂಟೀನ್ ಇರ್ತದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.